ದುರಾಸೆಗೆ ತಕ್ಕ ಫಲ. ಒಂದು ಊರಿನಲ್ಲಿ ರಂಗವ್ವ ಎಂಬ ಅಜ್ಜಿ ಇದ್ದಳು. ಆಕೆಯ ಹತ್ತಿರ ಒಂದು ಎಮ್ಮೆಯಿತ್ತು. ಆ ಎಮ್ಮೆಯ ಹಾಲು ಮಾರಿ ಬಂದ ಹಣದಿಂದ ಅವಳು ಜೀವನ ಸಾಗಿಸುತ್ತಿದ್ದಳು. ಪ್ರತಿದಿನ ಹಾಲಿನ ಬಿಂದಿಗೆಯನ್ನು ಹೊತ್ತು ಪಕ್ಕದ ಊರಿಗೆ ನಡೆದುಕೊಂಡು ಹೋಗಿ ಮಾರಿ ಬರುತ್ತಿದ್ದಳು. ದಾರಿಯಲ್ಲಿ ಒಂದು ಬಾವಿಯಿತ್ತು. ಅಲ್ಲಿ ಸ್ವಲ್ಪ ಹೊತ್ತು ಕುಳಿತು ವಿಶ್ರಾಂತಿ ಪಡೆದು ನೀರು ಕುಡಿದು ಮುಂದೆ ಹೋಗುವುದು ಅವಳ ವಾಡಿಕೆಯಾಗಿತ್ತು. ಒಂದು ದಿನ ಅಜ್ಜಿಗೆ ಒಂದು ದುರಾಲೋಚನೆ ಬಂದಿತು. ಹೇಗೂ ಜನರು ನನ್ನನ್ನು ನಂಬುತ್ತಾರೆ, ಈ ಹಾಲಿಗೆ ಸ್ವಲ್ಪ ನೀರು ಬೆರೆಸಿ ಮಾರಿದರೆ ಹೆಚ್ಚು ಹಣ ಸಿಗುತ್ತದಲ್ಲವೇ ಎಂದು ಯೋಚಿಸಿದಳು. ಅಂದಿನಿಂದ ಬಾವಿಯ ನೀರನ್ನು ಹಾಲಿಗೆ ಬೆರೆಸಿ ಮಾರತೊಡಗಿದಳು. ಇದರಿಂದ ಅವಳಿಗೆ ಲಾಭ ಹೆಚ್ಚಾಯಿತು. ದಿನಗಳೆದಂತೆ ಅಜ್ಜಿ ಅರ್ಧ ಹಾಲು ಅರ್ಧ ನೀರು ಬೆರೆಸತೊಡಗಿದಳು. ಊರಿನಲ್ಲಿ ಬೇರೆ ಹಾಲು ಮಾರುವವರೂ ಇಲ್ಲದ ಕಾರಣ ಜನರು ಅನಿವಾರ್ಯವಾಗಿ ಆಕೆಯ ಬಳಿಯೇ ಹಾಲು ಕೊಳ್ಳುತ್ತಿದ್ದರು. ಹೆಚ್ಚು ಹಣ ಬಂದ ಖುಷಿಯಲ್ಲಿ ಅಜ್ಜಿ ಒಂದು ಹೊಸ ಚಿನ್ನದ ಓಲೆಯನ್ನು ಖರೀದಿಸಿದಳು. ಒಂದು ದಿನ ಹಾಲು ಮಾರಲು ಹೋಗುವಾಗ ಅದೇ ಬಾವಿಯ ಹತ್ತಿರ ಕುಳಿತು ನೀರು ಕುಡಿಯಲು ಹೋದಾಗ ಅವಳ ಕೈಯಲ್ಲಿದ್ದ ಹೊಸ ಓಲೆ ಅಕಸ್ಮಾತ್ತಾಗಿ ಬಾವಿಯೊಳಗೆ ಬಿದ್ದುಬಿಟ್ಟಿತು. ಅಜ್ಜಿಗೆ ತುಂಬಾ ಸಂಕಟವಾಯಿತು. ಈಜಲು ಬಾರದ ಕಾರಣ ಅವಳು ದಂಡೆಯಲ್ಲಿ ಕುಳಿತು ಅಳತೊಡಗಿದಳು. ಅಷ್ಟರಲ್ಲಿ ಅಲ್ಲಿಗೆ ದನ ಕಾಯುವ ಹುಡುಗನೊಬ್ಬ ಬಂದನು. ಅಜ್ಜಿ ವಿಷಯ ತಿಳಿಸಿ ಓಲೆ ತೆಗೆದುಕೊಡುವಂತೆ ಬೇಡಿಕೊಂಡಳು. ಹುಡುಗನಕ್ಕೂ ಹೀಗೆ ಹೇಳಿದನು, ಅಜ್ಜಿ, ಈ ಬಾವಿ ತುಂಬಾ ಆಳವಾಗಿದೆ. ನೀನು ಕಷ್ಟಪಟ್ಟು ಸಂಪಾದಿಸಿದ ಹಣದಲ್ಲಿ ಓಲೆ ಕೊಂಡಿದ್ದರೆ ಅದು ನಿನಗೆ ಸಿಗುತ್ತಿತ್ತು. ಆದರೆ ನೀನು ಹಾಲಿಗೆ ಬಾವಿಯ ನೀರು ಬೆರೆಸಿ ಜನರನ್ನು ವಂಚಿಸಿ ಈ ಹಣ ಸಂಪಾದಿಸಿದೆ. ಹಾಗಾಗಿ ನಿನ್ನ ಸಂಪಾದನೆಯ ಅರ್ಧ ಪಾಲು ಈ ಬಾವಿಯ ಪಾಲಾಯಿತು. ನಿನ್ನ ಪ್ರಾಮಾಣಿಕ ಸಂಪಾದನೆಯ ಇನ್ನೊಂದು ಓಲೆ ನಿನ್ನ ಕೈಯಲ್ಲಿದೆ. ಇನ್ನಾದರೂ ದುರಾಸೆ ಬಿಟ್ಟು ಹಾಲು ಮಾರು. ಹುಡುಗನ ಮಾತಿನಿಂದ ಅಜ್ಜಿಗೆ ತನ್ನ ತಪ್ಪಿನ ಅರಿವಾಯಿತು. ಅವಮಾನದಿಂದ ತಲೆತಗ್ಗಿಸಿದ ಅಜ್ಜಿ ಅಂದಿನಿಂದ ಹಾಲಿಗೆ ನೀರು ಬೆರೆಸುವುದಿಲ್ಲ ಎಂದು ನಿರ್ಧರಿಸಿ ಅಲ್ಲಿಂದ ಹೊರಟಳು.